ಮಿಥುನ ರಾಶಿಯವರಿಗೆ ವಿಪರೀತ ರಾಜಯೋಗ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಮಿಥುನ ರಾಶಿಗೆ ಗುರು ತುಂಬ ಪವರ್ಫುಲ್ ಆಗಿದ್ದಾನೆ, ಸಖತ್ ಲಕ್ಕನ್ನು ಕೊಡ್ತಾನೆ, ಅದ್ಭುತವಾದ ಲಕ್ಕು ಮಿಥುನ ರಾಶಿಗೆ ಗುರು ಕೊಡ್ತಾನೆ. ರಾಶಾಧಿಪತಿ ಗುರು ಬಹಳ ವಿಶೇಷ. ವೃಶ್ಚಿಕ ರಾಶಿಯಿಂದ ಬಿ ಪಿ ಬರ್ಬೋದು, ಶುಗರ್ ಬರ್ಬೋದು, ಇಂಥವರೆಲ್ಲ ಬಾರ್ಡ್ರಲ್ಲಿದ್ದರೆ ತುಂಬ ಹುಷಾರಾಗಿರಿ. ಬಿ ಪಿ ಮತ್ತು ಶುಗರ್ ಬರೋದ್ರಿಂದ ಸಾಕಷ್ಟು ಪ್ರಾಬ್ಲಮಿಂದ ತಪ್ಪಿಸ್ಕೋಬೋದು. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರು ಶನಿ ಮತ್ತು ಚಂದ್ರ ಇದ್ದರೆ ಖಂಡಿತ ಕೂಡ ನಿಮ್ಮ ಕುಟುಂಬ ಸ್ಥಾನಾಧಿಪತಿ ಹೋಗಿ ಕುಟುಂಬದವ್ರ ಜೊತೆ ಹೋಗಿ ನೀವು ಸಾಕಷ್ಟು ತಪ್ಪುಗಳು ನೋವುಗಳನ್ನು ಮಾಡ್ತೀರಾ. ಅದರಲ್ಲೂ ಕೂಡ ನಿಮಗೆ ಕಂಟ್ರೋಲ್ ಇಲ್ಲ. ಹೆಣ್ಮಕ್ಳು ಆಸೆ ಆಕಾಂಕ್ಷೆಗಳಿಗೆ ನಿಮ್ಮ ಜಾಗದಲ್ಲಿ ರಾವು ಕೇತು ಶುಕ್ರ ಗ್ರಹ ಕೆಟ್ಟಿದ್ರೆ ಟ್ರಿಪ್ಪು ಅಂತ ಹೋಗಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೊತೀರ. ನೀವೇ ಟ್ರಿಪ್ ಮಾಡ್ಕೊತಿರೋ, ಕ್ರಿಸ್ಮಸ್ ಟ್ರಿಪ್ ಮಾಡ್ಕೊತಿರೋ, ನಿಮ್ಮ ಲೈಫಲ್ಲಿ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳು ಮನಸ್ಥಿತಿನ ಕಳ್ಕೊಂಡು ಇಲ್ದಿರೋದೆಲ್ಲನೂ ಸುಳ್ಳು ಹೇಳಿ ನಿಮ್ಮ ಲೈಫಲ್ಲಿ ಎಲ್ಲವನ್ನೂ ನೆಮ್ಸಕ್ಕೆ ಹೋಗ್ತೀರಾ. ಇಂಥ ತಪ್ಪುಗಳು ಅತಿ ಹೆಚ್ಚು ಮಿಥುನ ರಾಶಿಯವರು ಮಾಡ್ತಾರೆ. ಮಾಡ್ದಲೇ ಇರಿ, ಖಂಡಿತ ಕೂಡ ನೀವೇ ನಿಮ್ಮ ಕಸನ ತೆಗೆದು ಕಸನ ಲಾರಿ ತೆಗೆದು ನಿಮ್ಮ ತಲೆ ಮೇಲೆ ಕಸ ತುಂಬ್ಕೊಂಡಿದ್ದೀರಾ, ಆದರೆ ನಿಮ್ಮ ಧೂಳು ತೆಗೆದು ಇನ್ನೊಬ್ಬರ ಮೇಲೆ ಎಸಿತೀರಾ. ಇಂಥ ಮಿಥುನ ರಾಶಿಯವರು ತುಂಬ ಕೇರ್ಫುಲ್ ಆಗಿರಿ. ವೃಷಭ ರಾಶಿಯವರಿಗೆ ತುಂಬ ಪವರ್ಫುಲ್. ವೃಷಭ ರಾಶಿಯವರಿಗೆ ತುಂಬ ಅದ್ಭುತವಾದ ದಿನ ಅಂದರೆ ವೃಷಭ ರಾಶಿಯವರಿಗೆ ಇವತ್ತು ಮಿಥುನ ರಾಶಿಯವರಿಗೆ ಸೂರ್ಯ ಬುಧ ಕುಜ ಗ್ರಹ ಇದ್ದಾನೆ. ಯಾವುದಾದ್ರು ಪ್ರಾಪರ್ಟಿ ವಿಚಾರದಲ್ಲಿ ನಿಮಗೆ ತುಂಬ ದುಡ್ಡು ಬರುತ್ತೆ. ಮದುವೆ ಆಗದಿದ್ದರೆ ಮದುವೆ ಆಗೋಂಥ ಯೋಗ ಬರುತ್ತೆ. ನಿಯತ್ ಕಾಯದಲ್ಲಿ ಸಕ್ಸಸ್ ಆಗುತ್ತೆ. ಖಂಡಿತ ಕೂಡ ಇದನ್ನು ಮಾಡಿ. ನೀವು ಪ್ರೀತಿ ಮಾಡಿ ಕೂಡ ಇನ್ನೊಬ್ಬರನ್ನ ತಲೆ ಹಿಡಿಯೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ನೀವು ತಪ್ಪಿಸ್ಕೊಳಕ್ಕೋಸ್ಕರ ಇನ್ನೊಬ್ಬರನ್ನ ಬಳಸ್ಕೊಳ್ಳೋದು, ಇಂಥ ತಪ್ಪುಗಳು ಸಾಕಷ್ಟು ಬುಧ ಗ್ರಹ ಕೆಟ್ಟಾಗ ನಿಮ್ಮ ಬಿಸ್ನೆಸ್ನ ಬೇರೆಯವ್ರ ಮೇಲೆ ಹಾಕೋದು, ಮೋಸ ಹೇಳೋದು, ಸುಳ್ಳು ಹೇಳೋದು, ಈ ಥರದ್ದೆಲ್ಲವೂ ಕೂಡ ನಡೀತವೆ. ಇದು ಒಂದನ್ನು ನೀವು ಮಾಡ್ದಲ್ಲಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಬುಧ ಗ್ರಹ ಕೆಟ್ಟಿರೋದ್ರಿಂದ ನೀವು ಹೆಸರು ಕಾಳನ್ನ ದಾನವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಅದ್ಭುತವಾಗಿ ರಾಹು ಗ್ರಹನ ಹೆಸರು ಕಾಳನ್ನ ದಾನ ಮಾಡಿ, ಹೆಸರು ಕಾಳು ಮತ್ತು ಮಸರೋಡೆಯನ್ನು ದಾನ ಮಾಡುವಷ್ಟು ಒಂದು ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ಒಂದು ದಿನ ಅಂತ ಹೇಳುತ್ತೆ. ಮಿಥುನ ರಾಶಿಯವರಿಗೆ ಐಶ್ವರ್ಯರು ಕೂಡ ಖಂಡಿತ ಕೂಡ ಕೊಡ್ತಾನೆ. ತುಂಬ ಬದಲಾವಣೆಯನ್ನು ಕಾಣ್ತೀರಾ, ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಮಿಥುನ ರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರ ಗ್ರಹ ಮತ್ತು ಕುಜ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ಇವ್ರನ್ನ ನೀವೇನಾದ್ರು ಲಾಭ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇವ್ರನ್ನ ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡೋಗುತ್ತೆ. ಮಿಥುನ ರಾಶಿಯವರ ಲಕ್ಕಿ ನಂಬರ್ 6, 3, 8 ಮತ್ತು 2, ಬಹಳ ವಿಶೇಷವಾಗಿ 9, 4 ತುಂಬ ರಾಜಯೋಗ. ಅಂದರೆ 1 ಮತ್ತು 6, 9 ಮಿಥುನ ರಾಶಿಗೆ ಲಕ್ಕಿ ನಂಬರ್ಸ್ ಆಗಿದ್ದಾವೆ. ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾವೆ. ನೀವು ಈ ವಾರ ಪೂರ್ತಿ ಅದೃಷ್ಟದ ಬಣ್ಣವನ್ನು ಆರೆಂಜ್ ಹಾಕಿ, ಬ್ಲೂ ಹಾಕಿ, ರೆಡ್ ಹಾಕಿ, ಯೆಲ್ಲೋ ಕಲರ್ ಹಾಕಿ, ಬ್ಲಾಕ್ ಹಾಕಿ ಮತ್ತು ವೈಟ್ ಹಾಕಿ, ಗೋಧಿ ಬಣ್ಣವನ್ನು ಹಾಕಿ ಮಿಥುನ ರಾಶಿಯವರಿಗೆ ಇವೆಲ್ಲ ನಿಮ್ಮ ಲಕ್ಕನ್ನು ಕೊಡುತ್ತೆ. ಆದಷ್ಟು ಯೆಲ್ಲೋ ಕಲರ್ ಹೂವನ್ನು ನಿಮ್ಮ ಮನೇಲಿ ಬಳಸಿ, ಯೆಲ್ಲೋ ಕಲರ್ ಬ್ಲೂ ಕಲರ್ ಹೂವನ್ನು ಬಳಸಿ, ಆರೆಂಜ್ ಕಲರ್ ಬಳಸಿ, ತುಂಬ ಒಳ್ಳೆಯದಾಗುತ್ತೆ. ರೆಡ್ ಕಲರ್ ಹೂವನ್ನು ಬಳಸಿ, ತುಂಬ ಒಳ್ಳೆಯದಾಗುತ್ತೆ. ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಆದರೆ ನಿಮ್ಮ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಅದ್ಭುತವಾದ ಸಕ್ಸಸ್ಸು, ಅದ್ಭುತವಾದ ಡೇ, ಅದ್ಭುತವಾದ ದಿನಗಳಾಗುತ್ತೆ. ನಿಮ್ಮ ಲೈಫ್ ವಿಪರೀತ ರಾಜಯೋಗವನ್ನು ತಂದುಕೊಡುತ್ತೆ. ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಡ್ತಾನೆ. ಮಿಥುನ ರಾಶಿಯವರಿಗಂತೂ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಯೋಗವನ್ನು ನಿಮ್ಮ ದೇವರು ಕೊಡ್ತಾನೆ. ತುಂಬ ಹ್ಯಾಪಿಯಾಗಿರಿ, ತುಂಬ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಗೆ ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ,
ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ ಈ ವಾರದಲ್ಲಿ ನೀವು ಎಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ, ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.